ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯ ಈಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿರಾಘವಸ್ವಾಮಿ. ನಮಸ್ತೆ ಗೌರಸೇವಾಯಾಂ ಸದಾ ನಿವೇದಿತತ್ವನಿವಾದೋಪಪಾದಾರ್ಥೋ ವರ್ಣಾಶ್ರಮ ಪ್ರಚಾರಣೆ. ಹರೇ ಕೃಷ್ಣ. ನಿನ್ನೆ 3 ಶ್ಲೋಕಗಳನ್ನು ಗಮನಿಸಿದ್ದೇವೆ. ಭಗವಂತನ ತನ್ನ ಶಕ್ತಿ ಹೇಗೆ ಪಸರಿಸಿದೆ ಈ ಭೌತಿಕ ಜಗತ್ತಿನಲ್ಲಿ ಅಂತ ನಮಗೆ ಅರ್ಥ ಮಾಡಲಿಕ್ಕೋಸ್ಕರ ಅದರಲ್ಲಿ ಶ್ರೇಷ್ಠವಾದ, ಎಲ್ಲೆಲ್ಲಿ ಭೌತಿಕದಲ್ಲಿ ಶ್ರೇಷ್ಠವಾದ ವಿಚಾರಗಳಿದೆ ಅದು ನಾನು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಶ್ರೇಷ್ಠವಾಗಿದೆ ಅದೆಲ್ಲ ನಿರಾಕಾರವಾಗಿರಬಹುದು ಹೆಚ್ಚಿಂದೆಲ್ಲ. ಆದ ಕಾರಣ ಅಂಥ ನಿರಾಕಾರವಾದ ಶಕ್ತಿ ನನ್ನಿಂದ ಬಂದದ್ದು, ಅದು ನಾನು ಅಂತ ಹೇಳ್ತಿದ್ದಾರೆ ಭಗವಂತ. ಅದೇ ರೀತಿಯಲ್ಲಿ ಈ 12ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾವೆಲ್ಲ ಎಷ್ಟೋ ಸಲ ತಪ್ಪು ಮಾಡ್ತೇವೆ. ಭಕ್ತಿಗೆ ಬಂದ ಮೇಲೆ ಕೂಡ ತಪ್ಪು ಮಾಡ್ತೇವೆ. ಯಾರಿಗೂ ಗೊತ್ತಿಲ್ಲದೆ ತಪ್ಪು ಮಾಡ್ತೇವೆ. ಒಳಗೊಳಗೆ ಏನೋ ಕಳ್ಳತನ ಮಾಡ್ತೇವೆ. ಒಳಗೊಳಗನೆ ಏನೇನೋ ಮಾಡ್ತೇವೆ. ಮನಸ್ಸಲ್ಲಿ, ಹೃದಯದಲ್ಲಿ, ಕಾಯ ವಾಚ ಮನಸ್ಸು ಎಷ್ಟೆಲ್ಲ ತಪ್ಪು ಮಾಡ್ತೇವೆ ನಮಗೆ ಗೊತ್ತಿಲ್ಲ. ನಾವು ಗಮನಿಸಿದ್ರೆ ನಾವೆಲ್ಲ ಭಾಷಣ ಬಿಡ್ಲಿಕ್ಕೆ ಸುಲಭ. ಭಾಷಣ ಎಷ್ಟು ಸುಲಭ. ಇದರ ಬಗ್ಗೆ ಓದುದಾಗ್ಲಿ, ಭಾಷಣ ಮಾಡೋದು, ನಾವು ಅಷ್ಟು ಪ್ರೊಸೆಸ್ ಅಲ್ಲಿ ಇದ್ದೇವೆ ಅಂತ ಅನ್ಕೊಳ್ಬಹುದು. ಆದ್ರೂ ಕೂಡ ಎಷ್ಟು ಸ್ಟ್ರಾಂಗ್ ಆಗಿ ಈ ಭೌತಿಕ ಜಗತ್ತಿನಲ್ಲಿ ನಾವು ಗಂಟು ಹಾಕಿಕೊಂಡಿದ್ದೇವೆ. ನಮ್ಮನ್ನು ನಾವು, ನಮ್ಗೆ ಗೊತ್ತಿಲ್ಲದೆ ನಾವು ಕೊಟ್ಟದ್ದು ನಮ್ಮನ್ನು ನಾವು, ಅದು ಹಿಡ್ಕೊಂಡದ್ದು, ಹಿಡಿದದ್ದು ಬಿಡ್ತಾ ಇಲ್ಲ. ಅದರ ಬಗ್ಗೆ ಈ ಶ್ಲೋಕಗಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಹೃದಯಕ್ಕೆ ನಾಟಿ, ಹೌದಲ್ಲ, ತಪ್ಪು ಮಾಡ್ತಿದ್ದಾರೆ, ಜಪ ಮಾಡ್ತಿದ್ದಾರೆ, ಆದ್ರೂ ತಪ್ಪಾಗ್ತಿದೆ, ಯಾಕೆ ಆಗ್ತಿದೆ ಅಂತೇಳಿ ನಾವು ಬೇಜಾರು ಮಾಡೋದಿಲ್ಲ ಆಗ. ಇಲ್ಲದ್ರೆ ನಾವೇನ್ ಮಾಡ್ತೇವೆ, ಅಯ್ಯೋ ಈ ಭಕ್ತಿಗೆ ಬಂದವರು ಸಹ ಹೀಗೆ ಮಾಡ್ತಾರಲ್ಲ, ಯಾರಿಗೆ ಅನ್ನಿಸುದಿಲ್ವಾ? ಭಕ್ತಿಗೆ ಬಂದ ಮೇಲೆ ಸಹ ಹೀಗೆ ಮಾಡ್ತಿದಾರಲ್ಲ ಅವರು. ಈಗ ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ದೇವಸ್ಥಾನದ ಮಠಾಧೀಶರಾಗಿರಬಹುದು. ಅವರೇನೋ ತಪ್ಪು ಮಾಡಿ ಕೆಳಗೆ, ತಪ್ಪು ಮಾಡಿ ಆ, ಏನೋ ಪ್ರಾಬ್ಲಮ್ ಬಂದಿರಬಹುದು. ನಾಳೆ ನಾನು, ನಾಳ್ದು ನೀವು, ಅದ್ರ ನಾಳ್ದು ಇನ್ನೊಬ್ರು, ಯಾರು ಕೂಡ ಮಾಡಬಹುದು. ಅದು ಇಂಪಾರ್ಟೆಂಟ್. ನಾವೇನಿದೆ ನಮ್ಮ ಮನಸ್ಸಲ್ಲಿ, ಓ ನಾನೇ ಬೆಟರ್ ಅಂತ, ಎಲ್ರಿಗಿಂತ ನಾನೇ ಬೆಟರ್ ಅಂತೇಳಿ, ನನಗೆ ಈ ತರ ಪ್ರಾಬ್ಲಮ್ ಬರಲ್ಲ, ನಾನು ಪರ್ಫೆಕ್ಟ್ ಅಂತ. ಇದು ಎಷ್ಟು ಡೇಂಜರ್ ಅಂದ್ರೆ, ಆ ನಾನು ಅಂತ ಹೇಳೋ ವಿಚಾರ ತುಂಬಾ ಹೃದಯದಲ್ಲಿದೆ. ಹಾಗಿದ್ರೆ ಯಾವತ್ತಾದ್ರೂ ಒಂದ್ ದಿವಸ ಬೀಳುದೆ. ಅದರ ಕಾರಣ ಎಷ್ಟು ಡೇಂಜರ್ ಅಂದ್ರೆ, ನಮ್ಮ ತಪ್ಪನ್ನ ನಾವು ತಿದ್ಕೊಳ್ಬೇಕಿದ್ರೆ ಅಷ್ಟು ಸುಲಭ ಇಲ್ಲ ಅದು. ನಾವು ತಪ್ಪು ಮಾಡೋದು ಯಾವುದು ಅಂತ ನಮಗೆ ಗೊತ್ತಿರುತ್ತಿಲ್ಲ. ಒಂದೊಂದ್ಸಲ ಗೊತ್ತಿದ್ದು ತಪ್ಪು, ಒಂದೊಂದ್ಸಲ ಗೊತ್ತಿಲ್ಲದೆ ತಪ್ಪು. ಇಲ್ಲಿ ತಪ್ಪು ಅಂತ ಹೇಳುವಾಗ ಬೇರೆ ಬೇರೆ ರೀತಿಯಲ್ಲಿ ತಪ್ಪಾಗ್ತದೆ. ಇದಕ್ಕೆಲ್ಲ ಕಾರಣಕರ್ತರು ಹೇಗೆ ಅಂತ ಹೇಳುವ ವಿಚಾರಗಳನ್ನ ಇನ್ನು ಮುಂದೆ ಹೋಗ್ತಾ ತುಂಬಾ ಡಿಸ್ಕಷನ್ ಆಗುತ್ತೆ. ಆದ ಕಾರಣ ಈ ಶ್ಲೋಕಗಳು ನಮ್ಮ ಹೃದಯವನ್ನ ಮಾರ್ಪಾಟು ಮಾಡಿ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿಸಿಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂತ ಶ್ಲೋಕಗಳು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ನಾವು ಏನೋ ಮಾಡ್ತಿರ್ತೇವೆ, ಬೇಕಿದ್ರೆ ಭಕ್ತರಿಗೆ ದೂರ ಆಗ್ತೇವೆ, ಇಲ್ಲಾದ್ರೆ ಕೃಷ್ಣನಿಗೆ ದೂರ ಆಗ್ತೇವೆ, ಇಲ್ಲಾದ್ರೆ ಯಾರಿಗೂ ದೂರ ಆಗ್ತೇವೆ. ನಾನು ಸರಿ ಅಂತ ಹೇಳುವಂತ ಮನೋಭಾವ, ಇದು ಹೆಚ್ಚಿನ 99.9999% ನಮ್ಗೆಲ್ರಿಗೂ ಇದೆ. ಇಲ್ಲ ಅಂತ ಹೇಳುದು ಅಪರೂಪ, ಇಲ್ಲ ಅಂತ ಹೇಳುದು ತುಂಬಾ ಅಪರೂಪ. ಅಂತವ್ರು ಇದ್ರೆ ನಾವೆಲ್ಲ ಅವರ ದಾಸರಾಗೋಣ ಖಂಡಿತವಾಗಿ. 12ನೇ ಶ್ಲೋಕ. ಏಚೈವ ಸಾತ್ವಿಕಾ ಭಾವಾ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಂ ತೇಷು ತೇ ಮಯಿ. ಯಾಕೆ ಅಂತ ಹೇಳಿ ಇಲ್ಲಿ ಅರ್ಥ ಆಗ್ತದೆ, ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಯೇ ಚೈವ ಸಾತ್ವಿಕಾ ಭಾವ ರಾಜಸಃ ತಾಮಸಃ ಚ ಏ, ಅಥವಾ ರಾಜಸಾ ತಾಮಸಾ ಚ ಏ. ಈ 3 ಗುಣಗಳಿದೆಯಲ್ಲ, ಸಾತ್ವಿಕ, ರಾಜಸ ಮತ್ತು ತಾಮಸ, ಈ 3 ಗುಣಗಳು ನನ್ನಿಂದಲೇ ಬಂದಿದೆ. ಆದರೆ ಅದರಲ್ಲಿ ನಾನಿಲ್ಲದ ಕಾರಣ ಅದರ ಹತ್ತಿರ ಹೋದವರು ಕೆಳಗೆ ಬೀಳ್ತಾರೆ ಅಂತ ಅರ್ಥ. ಯಾಕೆ ನಾವೆಲ್ಲ ಕೃಷ್ಣನ ಸೇವೆ ಮಾಡ್ತಾ ಇರುವಾಗಲೇ ನಾವು ಕೆಳಗೆ ಬೀಳ್ತೇವೆ ಅಂತ ಹೇಳಿದ್ರೆ, ಕೃಷ್ಣನ ಸೇವೆ ಮಾಡುವಾಗ ಕೆಳಗೆ ಬೀಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನ ಸೇವೆ ಎಲ್ಲೋ ಬ್ರೇಕ್ ಆಗಿದೆ ಅಂತ ಅರ್ಥ ಅದರದ್ದು.
ಕೃಷ್ಣನ ಸೇವೆ ಎಲ್ಲಿಯೋ, ಕೃಷ್ಣನ ಬಗ್ಗೆ ಚಿಂತನೆ, ನವವಿಧ ಭಕ್ತಿ ಎಲ್ಲಿಯೋ ಬ್ರೇಕ್ ಆದ ಕಾರಣ, ಬ್ರೇಕ್ ಆದ್ರೆ ಎಲ್ಲಿ ಹೋಗ್ತದೆ? ಬ್ರೇಕ್ ಆದ್ರೆ ಈ ಮೂರು ಗುಣದಲ್ಲಿ ಸಿಕ್ಕಾಕೊಳ್ತಾರೆ. ಸಾತ್ವಿಕ, ರಾಜಸಿಕ, ಆಮೇಲೆ ತಾಮಸಿಕ ಗುಣಗಳಲ್ಲಿ ಯಾರು ಸಿಕ್ಕಾಕೊಳ್ತಾರೆ ಅವರು ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಹಂ ತತ್ವ ಇರ್ತದೆ, ನಾನು ನನ್ನದು ಅಂತ ಇದ್ದೇ ಇರ್ತದೆ. ಇದು ಹೈ ಫಿಲಾಸಫಿ. ನಾವು ಇದರಲ್ಲಿ ಹತ್ತಿರ ಕೂಡ ಇಲ್ಲ, ನಾನು ಹತ್ತಿರ ಸಹ ಇಲ್ಲ ಇದಕ್ಕೆ. ಯಾಕೆಂದ್ರೆ ಯಾವತ್ತು ತಮೋ ಗುಣದಲ್ಲಿ ಜೀವನ ಮಾಡುತ್ತಂತಹ ವ್ಯಕ್ತಿ ನಾನು ಹೇಗೆ ಇದರ ಬಗ್ಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಭಗವಂತನ ಭಕ್ತಿ ಅಂತ ಹೇಳಿದ್ರೆ ಶುದ್ಧ ಸತ್ವ, ಅದು ಸತ್ವಗುಣದಿಂದ ಮೀರಿದಂತ ವಿಚಾರ. ಆದ ಕಾರಣ ಯಾರು ಸತ್ವಗುಣದಲ್ಲಿರ್ತಾರೆ ಅವರು ಖಂಡಿತವಾಗಿ ಯಾವ ರೀತಿಯಲ್ಲಿ ಕೂಡ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಳಗೆ ಬೀಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಯಾವ ಭಕ್ತರು, ನಾನಾಗಿರ್ಲಿ ಯಾರೇ ಆಗಿರ್ಲಿ, ತಪ್ಪು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಭಕ್ತನ ಅಥವಾ ಭಗವಂತನ ಸಂಘ ಬಿಟ್ಟು, ಆ ಒಂದು ಕ್ಷಣಕ್ಕಾದ್ರೂ ಆ ಸಂಘ ಬಿಟ್ಟು ಈ ಗುಣಗಳ ಸಂಘ ಮಾಡಿದ್ದೇವೆ. ಆದ ಕಾರಣ ಶ್ರೀಲ ಪ್ರಭುಪಾದರ ತುಂಬಾ ಫೇಮಸ್, ಆಮೇಲೆ ತುಂಬಾ ಇಷ್ಟಪಟ್ಟ ಶ್ಲೋಕ ಕಾರಣಂ ಗುಣಸಂಗಸ್ಯ ಅಂತ ಹೇಳಿ. ಯಾಕೆ ನಮಗೆ ಇದೆಲ್ಲ ಆಗ್ಲಿಕ್ಕೆ ಕಾರಣ? ಕೆಳಗೆ ಬೀಳುದು ಅಂದ್ರೆ ಅರ್ಥ ಏನು? ಪುನಃ ಈ ಜನ್ಮ ಸಿಗುವಂಥದ್ದು ಅಂತ, ಪುನಃ ಈ ದೇಹ ಸಿಗುದು, ಬಿದ್ದ ಕಾರಣ ತಾನೇ ಈ ದೇಹ ಸಿಗುದು. ನಾವು ಒಳ್ಳೆ ಪ್ಯೂರ್ ಆದ್ರೆ ಈ ದೇಹ ಯಾಕೆ ಸಿಕ್ತಿತ್ತು ನನಗೆ? ಈ ಕಷ್ಟ ಯಾಕೆ ಸಿಕ್ತಿತ್ತು? ಭಗವಂತನನ್ನ ಮರಿಯುವಂತಹ ಕ್ಷಣ ಯಾಕೆ ಸಿಕ್ತಿತ್ತು? ಭಗವಂತನನ್ನ ಮರಿಯುವ ಕ್ಷಣ ಸಿಕ್ಕಿದೆ ಅಂತ ಹೇಳಿದ್ರೆ ತುಂಬಾ ಡೇಂಜರ್. ಅದಕ್ಕೆ ಶ್ರೀಲ ಪ್ರಭುಪಾದರು ಅದೇ ರೀತಿಯಲ್ಲಿ ಬೇರೆ ಆಚಾರ್ಯರು ಹೇಳ್ತಾರೆ, ಆಶೀರ್ವಾದ ಕೊಡುವಾಗ ಕೃಷ್ಣೇರ್ ಮತಿ ಅಸ್ತು ಅಂತ ಹೇಳಿ. ಯಾವಾಗಲೂ ನಿನ್ನ ಮನಸ್ಸು ದೇಹ ಎಲ್ಲವೂ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ಲಿ, ಅದೆಲ್ಲ ನಿನ್ನ ಚಿಂತನೆ ಯಾವತ್ತು ಕೃಷ್ಣನ ಚಿಂತನೆ ಆಗಿರ್ಲಿ ಅಂತ ಆಶೀರ್ವಾದ ಕೊಡ್ತಾರೆ. ಅದು ಎಷ್ಟು ದೊಡ್ಡ ಆಶೀರ್ವಾದ. ಆದ್ರೆ ನಾವು ನಮ್ಮ ಜೀವನದಲ್ಲಿ 24 ಗಂಟೆ ಈ ತರ ಇರ್ತೇವ. ಆದ ಕಾರಣ ನಾವು ಯಾರನ್ನು ಸಹ ಅಳಿಬಾರದು. ಯಾಕಂದ್ರೆ ನಮಗೆ ನಾವೇ ಸರಿ ಇಲ್ಲದಿರುವಾಗ ಇನ್ನೊಬ್ಬರನ್ನು ಏನು ಅಳಿಯೋದು? ಅವ ಹಾಗೆ ಇವ ಹಾಗೆ ಅಂತ ಹೇಳುದು ಏನು ಉದ್ದೇಶ? ಅದರದ್ದು ಫಸ್ಟಿಗೆ ನಾವು ಚೇಂಜ್ ಆಗ್ಬೇಕು, ನಾವು ಬದಲಾವಣೆ ಆಗ್ಬೇಕು. ಅದು ಚೈತನ್ಯ ಮಹಾಪ್ರಭುಗಳ ಉದ್ದೇಶ. ಏನ್ ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು? ಭಾರತ ಭೂಮಿಯಲ್ಲಿ ಹುಟ್ಟಿದವ, ಭಾರತ ಭೂಮಿತೆ ಜನ್ಮ ಹೈಲ ಜಾಯ್, ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ ಅಂತ ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಸ್ಪೆಸಿಫಿಕಲಿ ಭಾರತ ಭೂಮಿ ಯಾಕಂದ್ರೆ ಅದು ಪುಣ್ಯ ಭೂಮಿ. ಯಾಕಂದ್ರೆ ಭಗವಂತನ ಹೆಚ್ಚಿನ ಲೀಲೆಗಳು ನಡೆದದ್ದು ಭಾರತ ಭೂಮಿಯಲ್ಲಿ. ಅವರು ಮರ್ತ್ಯ ಲೋಕಕ್ಕೆ ಬರುವಾಗ, ಭೌತಿಕ ಲೋಕಕ್ಕೆ ಧರೆಗೆ ಇಳಿದು ಬಂದಂತಹ ಭಗವಂತ ಮಾಡಿದ ಲೀಲೆಗಳೆಲ್ಲ ಸರ್ವೇ ಸಾಮಾನ್ಯವಾಗಿ ಭಾರತ ಭೂಮಿಯಲ್ಲಿ. ಆದ ಕಾರಣ ಭಗವಂತ ಕಾಲಿಟ್ಟ ಭೂಮಿ ಅದಂತ ಶುದ್ಧವಾದ ಭೂಮಿ. ಅಂತ ಶುದ್ಧವಾದ ಭೂಮಿಯಲ್ಲಿ ಹುಟ್ಟಿದವರು ಅವರ ಜನ್ಮವನ್ನ ಫಸ್ಟಿಗೆ ಸಾರ್ಥಕ ಮಾಡಬೇಕು. ಜನ್ಮ ಸಾರ್ಥಕ ಮಾಡಬೇಕು ಅಂತ ಹೇಳಿದ್ರೆ ಶಾಸ್ತ್ರ ಅರ್ಥ ಮಾಡಿಕೊಂಡು ಸಾಧನೆಯಲ್ಲಿ ತೊಡಕೊಳ್ಬೇಕು. ಭಗವಂತನ ಭಕ್ತರ ಸಂಘ ಇಟ್ಕೊಂಡು, ಭಕ್ತರ ದೀಕ್ಷೆ ಪಡ್ಕೊಂಡು, ಅದಾದ್ಮೇಲೆ ಏನು? ಜನ್ಮ ಸಾರ್ಥಕ ಕರಿ, ಆಮೇಲೆ ಬೇರೆಯವರಿಗೆಲ್ಲರಿಗೂ ಈ ಪರ ಉಪಕಾರ ಮಾಡಬೇಕು. ನಿಜವಾದ ಉಪಕಾರ ಯಾವುದು? ಭಗವಂತನ ಬಗ್ಗೆ ಇನ್ನೊಬ್ಬರಿಗೆ ಹೇಳುವಂಥದ್ದು ನಿಜವಾದ ಉಪಕಾರ. ಬೇರೆ ಏನು ಕೊಟ್ಟರು ಉಪಕಾರ ಅಲ್ಲ. ಯಾರು ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತು ಕೃಷ್ಣನ ಹತ್ತಿರ ಕನೆಕ್ಷನ್ ಆಗ್ತಾ ಇದೆ ನಮ್ಮದು ಅಂತ ಹೇಳಿ. ಹರೇ ಕೃಷ್ಣ ಅಂತ ಹೇಳುವಾಗ ಕೃಷ್ಣನ ಜೊತೆ ನಮ್ಮ ಕನೆಕ್ಷನ್. ಮುಂಚೆ ಏನ್ ಮಾಡ್ತಿದ್ದೆವು? ಯಾವಾಗ್ಲೂ ಹರೇ ಕೃಷ್ಣ ಹೇಳಿದ್ದೆವು ನಾವು, ಚಿಕ್ಕದಿರುವಾಗ್ಲೂ ಹೇಳಿರ್ಬೋದು ಹರೇ ಕೃಷ್ಣ. ಆದ್ರೆ ಆ ಕನೆಕ್ಷನ್ ಆಗ್ಲಿಲ್ಲಲ್ಲ. ಕನೆಕ್ಷನ್ ಆಗುದು ಯಾವಾಗ ಅಂತ ಹೇಳುವಾಗ, ಕನೆಕ್ಷನ್ ಆಗುದು ನೆನ್ನೆ ಹೇಳಿದಾಗೆ ಆ ಬುದ್ಧಿ ಯಾವುದು? ಭಗವಂತ ಕೊಟ್ಟ, ಭಗವಂತನ ಭಕ್ತರ ಮುಖಾಂತರ ಸಿಕ್ಕಿದಂತ ಬುದ್ಧಿ. ಆ ಬುದ್ಧಿ ಸಿಗುವಾಗ ಮಾತ್ರ ಆ ಶ್ಲೋಕ, ಆ ಮಂತ್ರ ನಾವು ಹೇಳಿದ್ದು ನಮಗೆ ನಿಜವಾಗಿ ಕನೆಕ್ಟ್ ಆಗುತ್ತೆ. ಆದ ಕಾರಣ ನಾವು ಈ ಗುಣಗಳಿಂದ ಮೇಲೆ ಬರಬೇಕು ಅಂತ ಹೇಳಿದ್ರೆ ಸದಾ ಭಗವಂತನ ಸಂಘದಲ್ಲಿ ಇರಬೇಕು. ಅದಕ್ಕೋಸ್ಕರ ಸಾತ್ವಿಕ ಭಾವಕ್ಕೆ ನಾವು ಬರಲೇಬೇಕು, ಸಾತ್ವಿಕ ಗುಣಕ್ಕೆ ಬರಬೇಕು. ಸಾತ್ವಿಕ ಗುಣಕ್ಕೆ ಬರ್ಲಿಕ್ಕೆ ನಾವು ಪ್ರಯತ್ನ. ಸಾತ್ವಿಕ ಗುಣಕ್ಕೆ ಬಂದ್ರೆ ಖಂಡಿತವಾಗಿ ಅಲ್ಲಿ ಜಾಸ್ತಿ ಶ್ರದ್ಧೆಯಿಂದ ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗತ್ತೆ. ಇಮಿಡಿಯೇಟ್ ನಮಗೆ ಭಗವಂತನ ಶುದ್ಧ ಸತ್ವದ ಅನುಭವ ಆಗುತ್ತೆ. ಆದ ಕಾರಣ ನಾವು ಕ್ಷಣ ಕ್ಷಣವೂ ಭಗವಂತನ ಸೇವೆ ಬಗ್ಗೆ ಚಿಂತನೆ ಮಾಡಿದರೆ ಯಾವತ್ತು ಭಗವಂತನ ಜೊತೆ ಇರ್ತೇವೆ. ಆಗ ನಾವು ಬೀಳುವುದು ಕಮ್ಮಿ ಆಗ್ತದೆ, ಇಲ್ಲಾದ್ರೆ ಬೀಳುವುದು ಜಾಸ್ತಿ. ಆ ರಿಪಿಟೇಷನ್ ಇರ್ತದಲ್ಲ, ಬೀಳುವುದು ಜಾಸ್ತಿ, ಶಕ್ತಿ ಇಲ್ಲದೆ ಆಗ್ತದೆ. ಆ ಶಕ್ತಿ ಅಂತ ಹೇಳಿದ್ರೆ ಭಗವಂತನೇ. ಈ ಚಿಕ್ಕ ಮಕ್ಕಳು ಬೀಳ್ತಾ ಇರ್ತಾರೆ, ಯಾಕಂದ್ರೆ ಅವರಿಗೆ ಶಕ್ತಿ ಇಲ್ಲ. ಆದ್ರೆ ಅಪ್ಪ ಅಮ್ಮ ಹಿಡ್ಕೊಂಡಿದ್ರೆ ಬೀಳಲ್ಲ ಅಷ್ಟು. ಅದೇ ರೀತಿ ನಮಗೆ ನಮ್ಮ ಅಪ್ಪ ಅಮ್ಮ ಎಲ್ಲವೂ ಭಗವಂತನ ಒಂದು ಕ್ಷಣ ಬಿಟ್ಟರು ನಾವು ಬೀಳುದೆ. ಮುಂದೆ ಹೋಗ್ತಿದ್ದೀನಿ. ಯಾವುದೆಲ್ಲ ಚ ಮತ್ತು ಏವ ಖಂಡಿತವಾಗಿಯೂ ಸಾತ್ವಿಕ ಭಾವಾಹ ಸ್ಥಿತಿಗಳು, ರಾಜಸ
ತಾಮಸಾಹ ತಾಮಸ ಚ ಕೂಡ ಯಾವುದೆಲ್ಲ ಮತ್ತಃ ನನ್ನಿಂದ ಏವ ಖಂಡಿತವಾಗಿಯೂ ಇತಿ ಎಂದು ತಾನ್ ಅವುಗಳನ್ನು ವಿದ್ಧಿ ತಿಳಿಯಲು ಪ್ರಯತ್ನಿಸು. ವಿದ್ಧಿ ತಿಳಿಯಲು ಪ್ರಯತ್ನಿಸು. ನ ಇಲ್ಲ ತು ಆದರೆ ಅಹಂ ನಾನು ತೇಷು ಅವುಗಳಲ್ಲಿ ತೇ ಅವು ಮೈ ನನ್ನಲ್ಲಿ. ಈಗ ಒಂದು ಪ್ರಶ್ನೆ, ಯಾಕೆ ನಾವು ಭಕ್ತಿ ಮಾಡೋರು ಕೆಳಗೆ ಬೀಳ್ತೇವೆ, ಫಾಲ್ ಡೌನ್ ಆಗ್ತದೆ ಅಂತ ಹೇಳೋದು ಒಂದು ಪ್ರಶ್ನೆ. ಯಾರಿಗಾದ್ರೂ ಇಷ್ಟ ಕೇಳಿದ್ದಕ್ಕೆ ಯಾರಿಗಾದ್ರೂ ಅರ್ಥ ಆಗದವ್ರಿಗೆ ಗೊತ್ತಾಗತ್ತಲ್ಲ ಅಂತ ಹೇಳೋ ಉದ್ದೇಶಕ್ಕೆ ಪ್ರಶ್ನೆ. ಯಾಕೆ ಭಕ್ತಿ ಮಾಡ್ತಾ ಇದ್ದೇವೆ, ಹರೇ ಕೃಷ್ಣ ಮಹಾಮಂತ್ರ ಜಪ 16 ವರ್ಷದಿಂದ ಮಾಡ್ತಿದ್ದೇನೆ, 16 ರೌಂಡ್ ಅಂತ ಇಟ್ಕೊಳ್ಳೋಣ, ಅಥವಾ 15 ವರ್ಷ, 20 ವರ್ಷ, 30 ವರ್ಷ, ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಗಿ ನಂಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಿರ್ಬೋದು? ಏನು ಉದ್ದೇಶ? ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ. ಭಕ್ತರ ಸಂಘದಲ್ಲಿ ಇಲ್ಲದಿದ್ದರೆ, ಕೃಷ್ಣ ಭಕ್ತರ ಸಂಘದಲ್ಲಿ ಭಕ್ತರ ಸಂಘದಲ್ಲೇ, ದೇವಸ್ಥಾನದಲ್ಲೇ ಇರುವುದು, ದೇವಸ್ಥಾನದಲ್ಲೇ ಇರುವವರು ಅವರು, ಯಾವತ್ತು ಭಕ್ತರ ಜೊತೆಯಲ್ಲೇ ಇರುವವರು, ಭಗವಂತನನ್ನ ಯಾವತ್ತು ಕಾಣ್ತಾ ಇರುವವರು, ಯಾಕೆ ಬೀಳ್ತಿದ್ದಾರೆ? ಇಂದ್ರಿಯ ಸುಖಕ್ಕೆ ಅಧೀನರಾಗಿರುವ. ಹೆಲ್ತ್ ಪ್ರಾಬ್ಲಮ್ ಇಂದ ಪ್ರಭುಜಿ. ಹೆಲ್ತ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಅಲ್ಲವ, ಹೆಲ್ತ್ ಪ್ರಾಬ್ಲಮ್ ಅಲ್ಲ, ಯಾಕಿರ್ಬೋದು? ಈ ಪ್ರಶ್ನೆಗೆ ಉತ್ತರ ನೀವು ಈ ಶ್ಲೋಕದಿಂದ ಹೇಳ್ಬೇಕು. ಈ ಶ್ಲೋಕದಲ್ಲಿ ನಾವು ಏನು ಮಾತಾಡಿದ್ದೇವೆ ಅದರಿಂದ ಹೇಳಲಿಕ್ಕೆ ಪ್ರಯತ್ನ ಪಡಿ. ಅವ್ರು ಹೇಳಿದ್ದು ಕರೆಕ್ಟ್, ಇಂದ್ರಿಯ ಸುಖದ ಹಿಂದೆ ಹೋಗಿರಬಹುದು, ಗೊತ್ತಿಲ್ಲ. ಎಸ್, ಹರೇ ಕೃಷ್ಣ ಪ್ರಭು. ಪ್ರಭು ಜಪ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಆಗುತ್ತೆ. ಹರೇ ಕೃಷ್ಣ ಪ್ರಭು ದಂಡವತ. ನಾವು ಬೆಳಿಗ್ಗೆ ಸಾತ್ವಿಕ ಗುಣದಲ್ಲಿ ಇದ್ರೆ ನಮ್ಗೆ ಗೊತ್ತಾಗ್ತದೆ, ನಾವು ಮಧ್ಯಾಹ್ನ ಬರುವಾಗ ಹಾಗೆ ಸ್ವಲ್ಪ ಚೇಂಜ್ ಆಗ್ತದೆ. ಹಾಗೆ ಸಾತ್ವಿಕ ಮತ್ತು ರಾಜಸಿಕ ಮತ್ತು ತಾಮಸ ಗುಣ ಅದು ಮಿಕ್ಸ್ ಆಗುವಾಗ ಸ್ವಲ್ಪ ಮೈಂಡ್ ಚೇಂಜ್ ಆಗುವ ಇರ್ಬೋದು ಎಂಬುದು ನಂಬುತ್ತೇನೆ. ಓಕೆ, ಈ ಶ್ಲೋಕದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡಿದ್ದೇವೆ ಆ ಉತ್ತರಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅಹಮ ಪ್ರಭುಜಿ. ಟ್ರೈ ಮಾಡಿ, ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಶ್ಲೋಕದಲ್ಲಿ ಸಾತ್ವಿಕ ಸ್ಥಿತಿಗಳು ಪ್ರಭುಜಿ ಇಲ್ಲ ಇಲ್ಲ ನೋಡಿ, ರಜಸ್ ಇಲ್ಲಿ ಹೇಳ್ತೀನಿ ನೋಡಿ. ತೇ ವಿದ್ಧಿ ನ ತು ಅಹಂ ತೇಷು ತೇ ಮಯಿ. ಈ ಸಾತ್ವಿಕ, ರಾಜಸಿಕ, ತಾಮಸಿಕ ಶಕ್ತಿಗಳೆಲ್ಲ ಕೃಷ್ಣನಿಂದ ಬಂದದ್ದು, ಆದರೆ ಅದರಲ್ಲಿ ಕೃಷ್ಣ ಇಲ್ಲ. ಆದ ಕಾರಣ ಯಾರ್ಯಾರು ಕೆಳಗೆ ಬೀಳ್ತಿದ್ದೇವೆ, ಕೃಷ್ಣನನ್ನ ಮರ್ತು ಅಲ್ಲಿ ಇದ್ದ ಕಾರಣ ಬಿದ್ದದ್ದು. ಅದಕ್ಕೆ ನೀವು ಸೆನ್ಸ್ ಗ್ರಾಟಿಫಿಕೇಶನ್ ಅಂತ ಆದ್ರೂ ಹೇಳಿ, ಏನಾದ್ರೂ ಹೇಳಿ, ಅದಲ್ಲ ವಿಷಯ. ವಿಷಯ ಏನು ಅಂತ ಹೇಳಿದ್ರೆ ಯಾವುದರ ಸಂಘ ಆಗ್ತಾ ಇದೆ? ಗುಣಗಳ ಸಂಘ ಆಗಿದೆ. ಭಗವಂತನ ಸಂಘ ಒಂದು ಕ್ಷಣ ಬಿಟ್ಟರು ಯಾವುದರ ಸಂಘ ಆಗುದು? ಗುಣದ ಸಂಘ. ಗುಣದ ಸಂಘ ಆದ ಕಾರಣ ಕೆಳಗೆ ಬಿದ್ದದ್ದು. ಭಗವಂತನ ಸಂಘ ಆದರೆ ಕೆಳಗೆ ಬಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವೇ ಆಚಾರ್ಯರು ಕೃಷ್ಣೇರ್ ಮತಿ ಅಸ್ತು ಅಂತ ಹೇಳ್ತಾರೆ. ಯಾವತ್ತು ಕೃಷ್ಣನನ್ನೇ ಚಿಂತನೆ ಮಾಡ್ತಾ ಇರ್ಲಿ, ಆಗ ಅವನಿಗೆ ಕೆಳಗೆ ಬೀಳುವಂತಹ ಪ್ರಮೇಯವೇ ಇರುವುದಿಲ್ಲ ಸರ್, ಅಂತಹ ಒಂದು ಸಂದರ್ಭವೇ ಇಲ್ಲ. ಆದ ಕಾರಣ ನಮ್ಮಲ್ಲಿ ಎಷ್ಟು ಜನರು ನಾವೆಲ್ಲ ಕೆಳಗೆ ಇದ್ದೇವೆ ಅಂತ ಅರ್ಥ ಅದರದ್ದು, ಮೇಲೆ ಇಲ್ಲ. ಯಾಕೆಂದ್ರೆ ಕೃಷ್ಣನ ಜೊತೆ ಎಷ್ಟು ಹೊತ್ತು ಇದ್ದೇವೆ ನಾವು? ಎಷ್ಟೊತ್ತಿದ್ದೀವಿ ನಾವು? ಬೆಳಿಗ್ಗೆ ಒಂದು 2 ಗಂಟೆ, ಆಮೇಲೆ ಭಗವದ್ಗೀತೆ ಓದುವಾಗ 1 ಗಂಟೆ, ಆಮೇಲೆ ರಾತ್ರಿ ಮಲಗುವಾಗ ಏನೋ ಕೃಷ್ಣ ಪುಸ್ತಕ ಓದುವಾಗ 1 ಗಂಟೆ, ಹೀಗೆ ಲೆಕ್ಕ ಹಾಕಿದ್ರೆ ಗಂಟೆ. ಆದ್ರೆ 24 ಗಂಟೆಯಲ್ಲಿ 1 ನಿಮಿಷ, 1 ಸೆಕೆಂಡು, ಆ ಸೆಕೆಂಡಿನ 1 ಸೆಕೆಂಡು ಅಷ್ಟು ಆದ್ರೂ ಸಾಕು. ಆ ಸೆಕೆಂಡಿನ ಸೆಕೆಂಡ್ ಕೃಷ್ಣನನ್ನು ಮರೆತರೂ ಕೂಡ ಸಾಕು ಕೆಳಗೆ ಬೀಳ್ಲಿಕ್ಕೆ. ಯಾಕಂದ್ರೆ ಆ ಮರೆತಿರುವ ಸಂದರ್ಭದಲ್ಲಿ ಯಾವುದನ್ನು ನೆನಪು ಮಾಡ್ತೇವೆ ನಾವು? ಕೃಷ್ಣನನ್ನು ಮರೆತಿರುವಾಗ ಯಾರನ್ನು ನೆನಪು ಮಾಡ್ತೇವೆ? ನಮ್ಗೆ ಗೊತ್ತಿಲ್ಲ ಯಾರನ್ನು ಅಂತ. ಆದ್ರೆ ಆ ಯಾರನ್ನು ಅಂತ ಗೊತ್ತಿಲ್ಲದ ಕ್ಷಣ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣದ ಅಧೀನದಲ್ಲಿ ಇರ್ತೇವೆ ನಾವು ಅಂತ ಹೇಳಿ ನಮ್ಮ ಮನಸ್ಸು. ಅದಕ್ಕೋಸ್ಕರ ಇದನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕು. ಕೃಷ್ಣನ ಹೇಳ್ತಾ ಇದ್ದೇನೆ, ನಾನು ಅದರಲ್ಲಿ ಇಲ್ಲ, ಆದ ಕಾರಣ ನಾವು ಬೀಳ್ತಾ ಇರುವಂತ. ಕೃಷ್ಣ ಇಲ್ಲದ್ರಲ್ಲಿ ನಾವು ಹೋದ್ರೆ ಏನು ಆಗ್ತದೆ? ಕೆಳಗೆ ಬೀಳುತ್ತಾನೆ. ಕ್ಲಾರಿಟಿ ಸಿಗ್ತಾ? ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಅಂತ. ಅರ್ಥ ಆಗಿದಾ? ನೀವು ಉತ್ತರ ಕೊಟ್ಟದೆಲ್ಲ ಕರೆಕ್ಟೇ, ಆದ್ರೆ ಈ ಶ್ಲೋಕಕ್ಕೆ ಅನುಗುಣವಾಗಿ ಅರ್ಥ ಆಯ್ತಾ ಅಂತ ಅಷ್ಟೇ ಪ್ರಶ್ನೆ. ಯಾರೇನು ಹೇಳ್ತಿಲ್ಲ.
ಹರೇ ಆಗಿದೆ. ಕೃಷ್ಣ ಪ್ರಭುಜಿ. ಆಯ್ತು ಪ್ರಭುಜಿ. ಆಯ್ತಾ? ಹೇಳ್ತೀರಾ ಯಾಕೆ ಅಂತ? ಅದೇ ಸಾತ್ವಿಕ ರಜಸ ತಮ್ಮ ಕೃಷ್ಣನ ಪಾದಗಳಲ್ಲಿ ಇಟ್ಕೊಂಡು ಕೃಷ್ಣನ ನೆನೆಯದೆ ನಾವ್ ಏನ್ ಮಾಡಿದ್ರು ಅದು ಆ ಅದು ಯಾವ್ದಕ್ಕೂ ಪ್ರಯೋಜನ ಆಗಲ್ಲ ಅಂತ. ಅಲ್ಲ, ನೆನೆಯದೆ ನಾವು ಅದು- ಏನ್ ಮಾಡಿದ್ರು ಅದು ಎಲ್ಲಿರತ್ತೆ ಅಂತ ಪ್ರಶ್ನೆ. ಪ್ರಯೋಜನ ಆಗಲ್ಲ, ಕರೆಕ್ಟ್. ಎಲ್ಲಿರತ್ತೆ ಅದು? ಅದು ಇಡೀ ಬೇರೆ ಯಾವ ಕಡೆನೂ ನಮ್ಮ ಮನಸ್ಸು ಆ ಕಡೆ ಇಲ್ಲ ಅದು ಅಂದ್ರೆ ಯಾವುದು ಆ ಬೇರೆ ಜಾಗ? ಏನೋ- ಇದು ಅಂತ ಸಾತ್ವಿಕ ರಾಮಜಕ ಮತ್ತು ತಾಮಸಕದ ಕಂಟ್ರೋಲ್ ನಲ್ಲಿ ಇರ್ತದೆ ನಮ್ಮ ಮನಸ್ಸು ಅಂತ ಅರ್ಥ. ಅದು ಆ, ಹರೇ ಕೃಷ್ಣ ಕೃಷ್ಣನ ಪ್ರಭು. ಕಂಟ್ರೋಲ್ ಅಲ್ಲಿ ಇಲ್ಲದಿದ್ರೆ ಸಾತ್ವಿಕ ರಾಜಸಿಕ ತಾಮಸಿಕ ಗುಣಗಳ ಕಂಟ್ರೋಲ್ ಅಲ್ಲಿ ಇರ್ತದೆ. ಅಂದ್ರೆ ಪ್ರತಿಯೊಂದು ವಸ್ತು ಸಹ ಪರಮಾತ್ಮ ಕೃಷ್ಣಂದೇ ಆಧಾರ ಆಗಿರುವುದರಿಂದ. ಹ. ಆದ್ರೆ ಕೃಷ್ಣ ಹೇಳ್ತಾರೆ ನಾನು ಅದ್ರಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ ಪ್ರಭು. ಹಾ 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 ಎಸ್. ಆ, ಆದ್ರೆ ಅವರು ಪ್ರಕೃತಿ ಗುಣ ನಾವು 24/7 ನಾವು ಭಕ್ತಿ ಮಾಡುದಿಲ್ಲ. ಆ ಭಕ್ತಿ ಮಾಡದ ಟೈಮಿಗೆ ನಾವು ಮಾಯದ ಒಳಗೆ ಹೋಗ್ಲಿಕ್ಕೆ ಅಂದ್ರೆ ಈ ಇದಕ್ಕೆ ಹೋಗ್ಲಿಕ್ಕೆ ಚಾನ್ಸ್ ಇದೆ ಅಂತ ಚಾನ್ಸ್ ಅಲ್ಲ, ಮಾಯೆ ಎಲ್ಲೇ ಇರುದು. ಭಕ್ತಿ ಮಾಡ್ಲಿಲ್ಲ ಅಂದ್ರೆ ಮಾಯೆ ಎಲ್ಲೇ ಇರುದು. ಹೇಳಿರೋದು. ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಕ್ಲಿಯರ್ ಆಗಿ ಹೇಳಿದಿರಿ. ಮುಂದೆ ಹೋಗ್ತಿದ್ದೀನಿ. ಅನುವಾದ. ಇದನ್ನು ತಿಳಿದುಕೋ, ಶಿಲ ಪ್ರಭುಪಾದರಿಗೆ ಜಯವಾಗ್ಲಿ. ಇದನ್ನು ತಿಳಿದುಕೋ, ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರೋದು. ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದರೆ ನಾನು ಸ್ವತಂತ್ರನು. ಅಂದ್ರೆ ನಾವೆಲ್ಲ ಸ್ವತಂತ್ರ ಅನ್ಕೊಳ್ತೇವೆ, ಆದ್ರೆ ನಾವು ಸ್ವತಂತ್ರ ಅಲ್ಲ. ನಾವು ಮೊಬೈಲ್ ದಾಸ್, ಕಾರ್ ದಾಸ್, ಹೌಸ್ ದಾಸ್, LIC ದಾಸ್, ಆಮೇಲೆ ಹೈ ಪ್ರೊಫೈಲ್ ಜಾಬ್ ದಾಸ್, ಹೀಗೆಲ್ಲ ದಾಸ ನಾವು ಅಲ್ವಾ, ನಾವೆಲ್ಲರೂ. ಆದ್ರೆ ಭಗವಂತ ಹಾಗಲ್ಲ, ಇದೆಲ್ಲ ಕ್ರಿಯೇಟ್ ಮಾಡಿ ಅದಕ್ಕೆ ಬೌಂಡ್ ಆಗಿಲ್ಲ ಅವರು. ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ. ಭಗವಂತ ಐಹಿಕ ಪ್ರಕೃತಿಯ, ಭೌತಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ. ಬದಲಿಗೆ ಅವು ನನ್ನಲ್ಲಿರುವು. ಅಂದ್ರೆ ನನ್ನಿಂದ ಬಂದದ್ದು ಅದು ಅಂತ, ನನ್ನ ಹತ್ರ ಇರುವಂತದ್ದು ಅದು. ಆದ್ರೆ ಭಗವಂತ ಅದರಲ್ಲಿ ಇಲ್ಲ. ಭಗವಂತ ಅದರಲ್ಲಿ ಇಲ್ಲದ ಕಾರಣ ನಮಗೆ ಇದು ಪ್ರಾಬ್ಲಮ್. ಭಗವಂತ ಅದರಲ್ಲಿ ಬರುವಾಗೆ ಆದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಭಾವಾರ್ಥ: ಈ ಜಗತ್ತಿನ ಎಲ್ಲ ಐಹಿಕ ಚಟುವಟಿಕೆಗಳು ಐಹಿಕ ಪ್ರಕೃತಿಯ ತ್ರಿಗುಣಗಳಿಗೆ ಅನುಗುಣವಾಗಿ ನಡೆಯುತ್ತವೆ. ಈ ಪ್ರಕೃತಿಯ ಐಹಿಕ ಗುಣಗಳು ಪರಮಪ್ರಭು ಕೃಷ್ಣನಿಂದ ಹೊರಸೂಸಿದರೂ ಆತನು ಅದಕ್ಕೆ ಒಳಪಟ್ಟವನಲ್ಲ. ಉದಾಹರಣೆಗೆ, ರಾಜ್ಯದ ಕಾನೂನಿಗೆ ಅನುಗುಣವಾಗಿ ಒಬ್ಬ ಮನುಷ್ಯನನ್ನು ಶಿಕ್ಷಿಸಬಹುದು. ಆದರೆ ಕಾನೂನನ್ನು ಮಾಡುವ ರಾಜನು ಆ ಕಾನೂನಿಗೆ ಅಧೀನನಲ್ಲ. ಇದೇ ರೀತಿಯಲ್ಲಿ ಐಹಿಕ ನಿಸರ್ಗದ ಗುಣಗಳಾದ ಸತ್ವ, ರಜಸ್ಸು ಮತ್ತು ತಮಸ್ಸುಗಳು ಪರಮಪ್ರಭು ಕೃಷ್ಣನಿಂದ ಹೊರಸೂಸಿದವು. ಆದರೆ ಕೃಷ್ಣನು ಐಹಿಕ ಪ್ರಕೃತಿಗೆ ಅಧೀನನಲ್ಲ. ಆತನು ನಿರ್ಗುಣನು. ಈ ನಿರ್ಗುಣ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತು. ಈ ನಿರ್ಗುಣ ಅಂದ್ರೆ ಭೌತಿಕ ಗುಣಕ್ಕೆ ಯಾವತ್ತೂ ಅಧೀನವಿಲ್ಲದವನು, ಅಂದ್ರೆ ಅವನು ಆಧ್ಯಾತ್ಮಿಕ ಗುಣವುಳ್ಳವನು, ಸಗುಣವನು. ಎಂದರೆ ಈ ಗುಣಗಳು ಅವನಿಂದಲೇ ಮೂಡಿ ಬಂದರೂ ಅವನನ್ನು ಬಾಧಿಸುವುದಿಲ್ಲ. ಇದು ಭಗವಂತನ ಅಥವಾ ದೇವೋತ್ತಮ ಪರಮ ಪುರುಷನ ವಿಶಿಷ್ಟ ಗುಣಗಳಲ್ಲಿ ಒಂದು, ಅದ್ಭುತವಾದ ಗುಣಗಳಲ್ಲಿ ಒಂದು. ಇದು ಭಕ್ತನಿಗೂ ಭಗವಂತನಿಗೂ ಎರಡು ಸೇಮ್. ಭಕ್ತನಿಗೂ ಡಿಸ್ಟರ್ಬ್ ಆಗುದಿಲ್ಲ. ಭಕ್ತ ಈ ಪ್ರಕೃತಿಗೆ ಬರುವಾಗ ಭಕ್ತನಿಗೂ ಡಿಸ್ಟರ್ಬ್ ಆಗುದಿಲ್ಲ. ಆದ್ರೆ ನಾವೆಲ್ಲ ಭಕ್ತರಲ್ಲ, ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವಂಥವ್ರು. ಆದ ಕಾರಣ ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳುವವರು. ಅಲ್ಲಿಗೆ ಹೋಗ್ಬೇಕಿದ್ರೆ ನಮ್ಮ ಸಾಧನೆ ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ನಿಧಾನ ಮಾಡಿದ್ರೆ ಅಲ್ಲಿಗೆ ತಲುಪುದಿಲ್ಲ, ಇಲ್ಲೇ ಇರ್ತದೆ. ವೇಸ್ಟ್ ಅಲ್ಲ, ಹಾಗೆಂತೇಳಿ ಅದು ವೇಸ್ಟ್ ಅಲ್ಲ. ಖಂಡಿತವಾಗಿ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ, ಅಸ್ಯ ಅಂದ್ರೆ ಭಕ್ತಿ ಯೋಗ, ಬೇರೆ ಯಾವ ಯೋಗ ಸಹ ಅಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಭಗವಂತನ ಭಕ್ತಿ ಜಾಸ್ತಿ ಮಾಡುವಂತಹ ಇದು ಸಿಗ್ತದೆ ವಿನಃ ಖಂಡಿತವಾಗಿ ನಷ್ಟ ಇಲ್ಲ. ಆದರೆ ಸ್ವಲ್ಪ ನಮಗೆ ಬುದ್ಧಿ ಇದ್ದವರಿಗೆ ಏನು ಅನ್ನಿಸ್ತದೆ, ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತದೆ. ಏನೇ ಬಾಧೆ ಇರಲಿ, ಏನೇ ತೊಂದರೆಗಳು ಬರಲಿ, ನಮಗೆ ಮಾಡ್ಲಿಕ್ಕೆ ಅಡ್ಡಿ ಇರ್ತದೆ. ಆದ್ರೂ ನಮ್ಮ ಹೃದಯದಲ್ಲಿ ಮಾಡಬೇಕು ಅಂತ ಉಂಟಲ್ಲ, ಅದು ಇಂಪಾರ್ಟೆಂಟ್. ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳೋದು ವಿಚಾರ ಬೇರೆ. ಹೃದಯದಲ್ಲಿ ಇನ್ನೂ ಮಾಡಬೇಕು ಭಕ್ತಿ, ಇನ್ನೂ ಕೃಷ್ಣನ ಕಡೆ ಹೋಗ್ಬೇಕು ಅಂತ ಹೇಳೋ ಒಂದು ಆಸೆ ಇದೆಯಲ್ಲ. ಯಾಕೆಂದ್ರೆ ನಾವೆಲ್ಲ ಬಿಟ್ಟು ಸನ್ಯಾಸಿ ಆಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಮ ಹೃದಯದಲ್ಲಿ ನಾವು ಈ ಒಂದು ಭಾವನೆಯನ್ನು ಬೆಳೆಸಿಕೊಂಡ್ರೆ ಕೃಷ್ಣ ನಮ್ಮನ್ನ ನೋಡ್ತಾನೆ, ಆ ಭಾವನೆಯನ್ನು ನೋಡ್ತಾನೆ. ಆದ ಕಾರಣ ಆ ಭಾವನೆಯನ್ನು ಬೆಳೆಸುವುದು ತುಂಬಾ ಇಂಪಾರ್ಟೆಂಟ್. ಶ್ಲೋಕ 13: ತ್ರಿಭಿರ್ ಗುಣಮಯೈರ್ಭಾವೈರ್ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಅನುವಾದ:
ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ಈಗಾಗಲೇ ನಮ್ಗೆ ಅರ್ಥ ಆಗಿದೆ ಅದು. ಯಾವಾಗ ಸತ್ವ ರಜಸ್ ಗುಣ ತಮಸ್ಸು ಗುಣಗಳ ಅಧೀನದಲ್ಲಿರುವಾಗ ಏನಾಗ್ತದೆ? ಕೃಷ್ಣ ಯಾರು ಅಂತಲೇ ಗೊತ್ತಾಗೋದಿಲ್ಲ. ಆಹಾ ನಾನು ಬ್ರಾಹ್ಮಣ, ಆಹಾ ನಾನು ಕ್ಷತ್ರಿಯ, ಆಹಾ ನಾನು ಶೂದ್ರ ವೈಶ್ಯ ಅಂತ ಹೇಳಿ ಖುಷಿಯಲ್ಲಿರ್ತದೆ. ಅವರವರ ಒಂದು ಮನಸ್ಸಿಗೆ ಅನುಗುಣವಾಗಿ ಇಂದ್ರಿಯ ಖುಷಿ ಮಾಡಲಿಕ್ಕೆ ಖುಷಿಯಲ್ಲಿರ್ತದೆ. ಈ ರೀತಿಯಲ್ಲಿ ಮುಂದೆ ಭಗವದ್ಗೀತೆಯಲ್ಲಿ ಬರ್ತದೆ, ಇದೆಲ್ಲ ಕಟ್ಟಿ ಆಗ್ತದೆ. ಯಾವುದು ಕಟ್ಟಿ ಆಗ್ತದೆ? ಈ ಗುಣ ಕಟ್ಟಿ ಆಗ್ತದೆ. ಬ್ರಾಹ್ಮಣನಾದವನು ಸಾತ್ವಿಕ ಆಗ್ಲಿಕ್ಕೆ ಪ್ರಯತ್ನ ಪಟ್ರೆ ಆ ಸಾತ್ವಿಕ ಗುಣವೇ ಅವನನ್ನು ಕಟ್ಟಿ ಹಾಕ್ತದೆ. ನಂಗೆ ಜ್ಞಾನ ಉಂಟು ಅಂತ ಹೇಳೋ ಒಂದು ಜ್ಞಾನ ಉಂಟು ಅಂತ ಹೇಳೋದೇ ಕಟ್ಟಿ ಆಗ್ತದೆ. ಗೊತ್ತೇ ಇಲ್ಲ ನನಗೆ ಜ್ಞಾನ ಉಂಟು ಅಂತ ಹೇಳಿ ಕಟ್ಟ ಹಾಕ್ತಾ ಇದೆ ಅಂತಲೇ ಗೊತ್ತಿಲ್ಲ. ಈಗ ನಾನೊಬ್ಬ ಬ್ರಾಹ್ಮಣ ಅಂತ ಇಟ್ಕೊಳ್ಳಿ, ನಾನು ವೇದಾಧ್ಯಯನ ಮಾಡಿ ಪಾರಂಗತನಾಗಿ ಎಕ್ಸ್ಪರ್ಟ್ ಆಗಿದ್ದೇನೆ, ಎಲ್ಲ ಪಟ 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 ಕೇಳಿದಲ್ಲೆಲ್ಲ ಬರ್ತದೆ. ಆಗ ನಂದೊಂದು ಸ್ಟೇಟಸ್ ಇದೆ. ನನಗೆ ಸ್ಟೇಟಸ್ ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ನಾನು ನನ್ನ ಮನಸ್ಸಿನಲ್ಲಿ ಇರ್ಲಿಕ್ಕೆ ಶುರು ಆಗ್ತದೆ. ಆ ಗುಣ ನನ್ನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಆಗ್ತದೆ. ಅದೇ ರಾಜ ಎಲ್ಲರನ್ನ ಕಂಟ್ರೋಲ್ ಮಾಡುವವನಿಗೆ ಅದೇ ರೀತಿ, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುವವನು ಅದೇ ರೀತಿಯಲ್ಲಿ, ವೈಶ್ಯ ಎಲ್ಲರಿಗೂ ಸಪ್ಲೈ ಮಾಡುವವನು ಅದೇ ರೀತಿಯಲ್ಲಿ. ಆಮೇಲೆ ಶೂದ್ರನಾದವನು ಒಳ್ಳೆ ಎಕ್ಸ್ಪರ್ಟ್ ಆಗಿದ್ರೆ ಅವನು ಅದೇ ರೀತಿಯಲ್ಲಿ, ಓ ನಾನೇ ಎಕ್ಸ್ಪರ್ಟ್ ಅಪ್ಪ, ನಾನೇ ಆ ಬಾಸಿನ ಮೇಯ್ನ್ ಕೆಲಸದವ, ನಾನಿಲ್ಲದ್ರೆ ಈ ಕೆಲಸ ಯಾವುದು ನಡೆಯುವುದಿಲ್ಲ, ಬಾಸ್ ಸುಮ್ಮನೆ ಹೇಳ್ತಾನೆ ಅಷ್ಟೇ, ಮಾಡುದು ನಾನೇ. ಹೃದಯದಲ್ಲಿ ಈ ರೀತಿಯದೆಲ್ಲ ಮಾರ್ಪಾಟು ಯಾವುದರಿಂದ ಆಗ್ತಾ ಇರೋದು? ಈ ಗುಣಗಳ ಮೋಹಿತ. ಆ ಗುಣವೇ ಹಾಗೆ, ಆ ಗುಣಗಳೇ ಮೋಹ ಮಾಡುವಂಥದ್ದು. ಅದರ ವ್ಯಕ್ತಿತ್ವವೇ ಹಾಗೆ. ಅದು ಈಗ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಅದರ ಕ್ರಿಯೇಷನೇ ಅದಕ್ಕೆ, ಆ ಕ್ರಿಯೇಷನೇ ಹಾಗೆ. ಯಾಕೆ ಆ ಕ್ರಿಯೇಷನ್ ಮೋಹ ಮಾಡಬೇಕು ಅಂತ ಹೇಳೋದಕ್ಕೆ ಕ್ರಿಯೇಟ್ ಆದದ್ದು. ಅದರ ಉದ್ದೇಶವೇ ಅದು. ಈಗ ಯಾರನ್ನೋ ಒಳ್ಳೆ ಹಿಂದಿನ ಕಾಲದಲ್ಲಿ ರಾಜರು ವಿಷಕನ್ಯೆಗಳನ್ನ ಮಾಡ್ತಿದ್ರಂತೆ. ವಿಷಕನ್ಯೆಗಳ ಉದ್ದೇಶ ಏನು? ಯಾರೋ ಅಪೋಸಿಟ್ ರಾಜನನ್ನು ಕೊಲ್ಲುದೇ ಉದ್ದೇಶ ಅವನದ್ದು. ಅದು ಯಾವುದೇ ಕಾರಣ ಆಗಿರಲಿ, ಕೊಲ್ಲುದೇ ಉದ್ದೇಶ ಇನ್ನೊಬ್ಬನು, ಅವರು ವಿಷ ಕುಡಿಯುವುದೇ ಅದಕ್ಕೆ. ಅದೇ ರೀತಿ ಈ 3 ಸತ್ವ ರಜ ತಮಸ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಾಬ್ಲಮ್ ಕೊಡ್ಲಿಕ್ಕೆ ಉದ್ದೇಶ. ಯಾಕೆ ಪ್ರಾಬ್ಲಮ್ ಕೊಡೋದು ಅಂತ ಹೇಳಿದ್ರೆ, ಪ್ರಾಬ್ಲಮ್ ಕೊಟ್ರೆ ಮಾತ್ರ ನನ್ನಂತವನಿಗೆ ಅರ್ಥ ಆಗೋದು. ಯಾಕೆ? ನಾನು ಅಂಥದ್ರಿಂದ ಹೊರಗೆ ಬಂದೆ. ಎಂಥದ್ರಿಂದ? ಕೃಷ್ಣನ ಸಂಘದಿಂದ ಹೊರಗೆ ಬಂದದ್ದು. ಯಾಕೆ ಅಂತ ಹೇಳಿ ನನಗೆ ಆಗ್ಲೇ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ ಕಷ್ಟ ಸಿಕ್ಕಿದ್ರೆ ಮಾತ್ರ ನನಗೆ ಭಗವಂತನ ಯೋಚನೆ. ಇಲ್ಲಿ ಖುಷಿಯಾಗಿದ್ರೆ ಯಾಕೆ ಕೃಷ್ಣ ಬೇಕು ನಂಗೆ? ಆಹಾ ಆರಾಮದಲ್ಲಿ ಇರ್ತೇನೆ ನಾನು ಅಂತ ಹೇಳಿ ಇರ್ತೇನೆ. ಇಲ್ಲೇ ಸತ್ರ ಏನಾಯ್ತು, ಪುನಃ ಇಲ್ಲೇ ಬರ್ಲಿಕ್ಕೆ ಆಸೆ ಪಡ್ತೇನೆ. ಅದ ಕಾರಣ ನಮಗೆ ಲೆಫ್ಟ್ ರೈಟ್ ಹೊಡಿಬೇಕು. ಬಲಭಾಗದಿಂದ, ಎಡಮಾಗಿಂದ, ಮೇಲಿಂದ, ಕೆಳಗಿಂದ, ಎಲ್ಲ ಕಡೆಯಿಂದ ಜಜ್ಜಿ ಚಟ್ನಿ ಮಾಡ್ಲಿಕ್ಕೆ ಈ 3 ಗುಣ ಇಲ್ಲ ಇದ್ರೆ ಸಾಧ್ಯ ಇಲ್ಲ. ಈ 3 ಗುಣದಲ್ಲಿ ಸಿಕ್ಕಾಕೊಂಡು ಯಾರು ಎಷ್ಟೋ ಜನ್ಮಗಳಿಂದ ಚಚ್ಚಿ ಚಟ್ನಿ ಆಗಿದ್ದೇವೆ ಅಂತವರಿಗೆ ಅರ್ಥ ಆಗ್ತದೆ, ಇದರಿಂದ ಹೇಗಾದ್ರೂ ಮಾಡಿ ನನಗೆ ಹೊರಗೆ ಬರ್ಬೇಕಪ್ಪ, ಇನ್ನು ಎಷ್ಟು ಬೊಡ್ದಿದೆ ನನಗೆ, ಇನ್ನು ಬರ್ಲಿಲ್ಲ ಅಂದ್ರೆ ಕಷ್ಟ, ಇನ್ನು ಮುನ್ನು ಜನ್ಮದಲ್ಲಿ ಹೀಗೆ ನಾನು ಜಜ್ಜಬೇಕಾಗ್ತದೆ, ಚಟ್ನಿ ಆಗ್ಬೇಕಾಗ್ತದೆ, ಬೇಡ ಇದರಿಂದ ಹೊರಗೆ ಬರುವ ಅಂತ ಹೇಳುವ ಮನೋಭಾವ ನಮಗೆಲ್ಲರಿಗೆ ಬರ್ಲಿಕ್ಕೆ ಶುರು ಆಗ್ತದೆ. ಆಗ ಈ ಗುಣಗಳಿಂದ ಮೀರಿದವನ ಸಂಘ ಮಾಡ್ಲಿಕ್ಕೆ ಆಗ್ತದೆ, ಭಕ್ತರ, ಆಮೇಲೆ ಭಗವಂತನ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಅವ್ಯಯನು ಅಂದ್ರೇನು? ಅವ್ಯಯ ಅಂದ್ರೇನು? ಯಾರಿದ್ದೀರಿ? ಯಾರು? ಅವ್ಯಯ ನಾಶ ಇಲ್ಲದು. ಆ ನಾಶ ಇಲ್ಲದು. ನಾಶ ನಾಶ ಇಲ್ಲದು. ಇನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಾಶ ಇಲ್ಲ ಅಂದ್ರೆ ಮೀರಿದವನು. ಖರ್ಚು ನಿಮ್ಮ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಉಂಟಾ? 50 ಲಕ್ಷ, 60 ಲಕ್ಷ, 60,000, 80 ಲಕ್ಷ, 70,000 ಈ ರೀತಿಯಲ್ಲಿ ಬ್ಯಾಲೆನ್ಸ್. ಅದು ಖರ್ಚಾಗ್ತದೆ, ವ್ಯಯ ಆಗ್ತದೆ ಅಲ್ವಾ? ವ್ಯಯ ಅಂದ್ರೆ ಏನು? ಖರ್ಚಾಗುದು, ಮುಗಿಯುವುದು, ಎಂಟಿ ಆಗುದು, ಸೊನ್ನೆಕ್ಕೆ ಹೋಗುದು, ಏನು ಇಲ್ಲದೆ ಆಗುದು, ದಿವಾಳಿ ಆಗುದು. ಅದಕ್ಕೆ ವ್ಯಯ ಅಂತ ಹೇಳುವಂಥದ್ದು. ಅದಕ್ಕೆ ವ್ಯಯ ಅಂತ ಹೇಳುವಂಥದ್ದು. ಅವ್ಯಯ ಅಂತ ಹೇಳಿದ್ರೆ ಪೂರ್ಣನು, ಏನು ಖರ್ಚೇ ಆಗುದಿಲ್ಲ, ಕೊಟ್ಟರು ಖರ್ಚಾಗುದಿಲ್ಲ, ಕೊಡ್ಲಿಕ್ಕೆ ಇರುದು ಆದ್ರೂ ಖರ್ಚಾಗುದಿಲ್ಲ. ಅದಕ್ಕೆ ಪೂರ್ಣಮದಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಇದು ಯಾರಿಗೆ ಹೇಳ್ತಾ ಇರೋದು? ಭಗವಂತ ಕೃಷ್ಣ ಮತ್ತು ಕೃಷ್ಣನ ಶಕ್ತಿ. ಅದ್ಯಾವುದು? ವಿಷ್ಣು ತತ್ವಕ್ಕೆ ಹೇಳುವ ಶಕ್ತಿ ಇದು, ಮಂತ್ರ ಇದು.
ಬೇರೆ ಯಾವುದಕ್ಕೂ ಅಲ್ಲ, ವಿಷ್ಣು ತತ್ವಕ್ಕೆ ಹೇಳುವ ಮಂತ್ರ. ಕೃಷ್ಣನಿಗೆ ಕೃಷ್ಣ ಸಂಪೂರ್ಣ ಕ್ಯಾಂಡಲ್, ಆ ಕ್ಯಾಂಡಲ್ ಇನ್ನೊಂದು ಬತ್ತಿಗೆ ಮೊಂಬತ್ತಿಗೆ ಹಚ್ಚಿದ್ರೆ ಅದು ಹಾಗೆ ಇರುವುದು. ಪೂರ್ಣಮದಂ, ಆ ಕ್ಯಾಂಡಲ್ ಕೂಡ ಪೂರ್ಣ. ಪೂರ್ಣಮಿದಂ, ಈ ಕ್ಯಾಂಡಲ್ ಕೂಡ ಪೂರ್ಣ. ಪೂರ್ಣಾತ್ ಪೂರ್ಣ ಮುದಚ್ಯತೆ, ಆ ಪೂರ್ಣವಾದ ಕ್ಯಾಂಡಲ್ ಇಂದ ಈ ಪೂರ್ಣವಾದ ಕ್ಯಾಂಡಲ್ ಬಂತು ಅಂದ್ರೆ ಅರ್ಥ ಏನು? ಎಲ್ಲವೂ ಪೂರ್ಣ. ಕೃಷ್ಣನ ವಿಷ್ಣು ತತ್ವ ಎಲ್ಲವೂ ಸಂಪೂರ್ಣ ಪೂರ್ಣವಾದ್ದು ಅಂತ ಹೇಳಿ. ಅಂದ್ರೆ ಅಲ್ಲಿ ವ್ಯಯ ಆಗ್ಲಿಲ್ಲ ಅಂತ ಅರ್ಥ. ಪೂರ್ಣದಿಂದ ಪುನಃ ಇನ್ನೊಂದು ಪೂರ್ಣವೇ ಬಂತು ವಿನಃ ಅಪೂರ್ಣ ಬರಲಿಲ್ಲ. ಆದ ಕಾರಣ ಈ ಭೌತಿಕ ಸೃಷ್ಟಿ ಕೂಡ ಪೂರ್ಣ. ಭಗವಂತನ ಈ ಭೌತಿಕ ಸೃಷ್ಟಿ ಕೂಡ ಪೂರ್ಣ. ಆ ಪೂರ್ಣವಾದ ಭೌತಿಕ ಸೃಷ್ಟಿ ಕೂಡ ವೃಂದಾವನ ಆಗ್ಲಿಕ್ಕೆ ಸಾಧ್ಯ ಯಾವಾಗ ಅಂತ ಹೇಳಿದ್ರೆ, ಅವನು ಜೈಲು ಸೃಷ್ಟಿಸಿದ್ದಾನಲ್ಲ, ಆ ಜೈಲಿಂದ ಹೊರಗೆ ಬರುವಾಗ ಮಾತ್ರ. ಆ ಜೈಲಿಲ್ಲದ್ರೆ ಅದು ಅಪೂರ್ಣ ಆಗ್ಬಿಡ್ತದೆ. ಜೈಲಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಅಪೂರ್ಣದಲ್ಲಿ ಇರುವಂತಹ ನಮ್ಮನ್ನ ಪೂರ್ಣಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡುವಂತಹ ಒಂದು ಸಿಸ್ಟಮ್ ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳುವಂತಹ ಒಂದು ಬಂಧನದ ಜೈಲು. ಸ್ವಲ್ಪ ಯೋಚನೆ ಮಾಡಿ, ನಾವೆಲ್ಲಿದ್ದೇವೆ ಅಂತ ಹೇಳಿ, ನಮ್ಮ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ. ನಾವು ನಿಜವಾಗಿ ಖರ್ಚಾಗ್ತಾ ಇರೋದು ವಿನಃ ನಮ್ಮಿಂದ ಎಲ್ಲಿಯಾದ್ರೂ ಪೂರ್ಣ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ? ನಾವು ಅಪೂರ್ಣರು, ಆಮೇಲೆ ಪೂರ್ಣ ಸೃಷ್ಟಿ ನಮಗೆ ಆಗ್ತಿಲ್ಲ. ಆದ ಕಾರಣ ನಮಗೆ ಅಪೂರ್ಣತ್ವದಿಂದ ಪೂರ್ಣತ್ವಕ್ಕೆ ಹೋಗ್ಬೇಕಿದ್ರೆ ಭಗವಂತ ಮತ್ತು ಭಕ್ತರ ಸಂಘ ಮಾತ್ರ, ಇಲ್ಲದ್ರೆ ಯಾವುದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಅಧ್ಯಾಯ, 6ನೇ ಅಧ್ಯಾಯದ ತನಕ ಈ ದೇಹದ ಬಗ್ಗೆ ಚರ್ಚೆ, ಆತ್ಮದ ಬಗ್ಗೆ ಚರ್ಚೆ ಎಲ್ಲ ಮಾಡಿ ಆಯ್ತು. ಈಗ ಅರ್ಥ ಆಯ್ತು ನಮಗೆ 7ನೇ ಅಧ್ಯಾಯಕ್ಕೆ ಬರುವಾಗ ಭಗವಂತ ಯಾರು, ಭಗವಂತನ ಶಕ್ತಿ ಏನು, ವಿಷ್ಣು ಶಕ್ತಿ ಏನು, ವಿಷ್ಣು ತತ್ವ ಏನು, ಆ ಒಂದು ಶುದ್ಧತೆ ಏನು. ಅದಕ್ಕೆ ನಾವು ಏನೂ ಇಲ್ಲ, ಅಲ್ಲಿಗೆ ಹೋಗ್ಬೇಕಿದ್ರೆ ನಾವು ಎಷ್ಟೆಲ್ಲ ತಯಾರಿ ಮಾಡಬೇಕು ಅಂತ ಹೇಳಿ ಅರ್ಥ ಆಯ್ತು. ಭಾವಾರ್ಥ: ಇಡೀ ಜಗತ್ತು ಐಹಿಕ ಪ್ರಕೃತಿಯ 3 ಗುಣಗಳಿಂದ ಮೋಹಗೊಂಡಿದೆ. ಈ 3 ಗುಣಗಳಿಂದ ಗೊಂದಲಕ್ಕೆ ಸಿಕ್ಕಿರುವವರು ಈ ಐಹಿಕ ಪ್ರಕೃತಿಯನ್ನು ಮೀರಿದ ಪರಮ ಪ್ರಭು ಕೃಷ್ಣನಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲಾರರು. ಯಾರೆಲ್ಲ ಈ ಗುಣಗಳ ಅಧೀನದಲ್ಲಿ ಬಂದು ಮೋಹಕ್ಕೆ ಒಳಪಟ್ಟಿದ್ದಾರೆ, ಅವರಿಗೆ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಇದ್ದಾನೆ ಅಂತ ಆಕ್ಸೆಪ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವರಿಗೆ ಯಾವುದು ಹೈಯೆಸ್ಟ್? ಅವರಿಗೆ ಆ ಇಂದ್ರಿಯ ಸುಖವೇ ಹೈಯೆಸ್ಟ್. ಪುನಃ ಪುನಃ ಹಾತೊರೆಯುವುದು ಆ ಇಂದ್ರಿಯ ತುರಕ್ಕೆ, ಆ ಇಂದ್ರಿಯ ಸುಖಕ್ಕೆ. ಯಾವುದೇ ಆಗಿರ್ಲಿ ಅದು, ಯಾವುದೇ ಇಂದ್ರಿಯ, ಯಾವುದೇ ರೀತಿಯದ್ದು. ಹೆಚ್ಚು ಉದಾಹರಣೆಗೆ ಗುಲಾಬ್ ಜಾಮೂನ್ ತಿನ್ನುವಂತಹ ಆಸೆ ಇರುವವರಿಗೆ ತಿಂಗಳಿಗೊಮ್ಮೆ ಗುಲಾಬ್ ಜಾಮೂನ್ ಬೇಕು ಅಂತ ಆಸೆ ಆಗ್ತದೆ, ಉದಾಹರಣೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರ. ಅಂದ್ರೆ ನಾವು ನಮ್ಮ ನಾಲಿಗೆ, ಕಣ್ಣು, ಕಿವಿ ಇದಕ್ಕೆ ಬೇಕಾದಂತ ವಸ್ತುವಿನ ಬಗ್ಗೆ ಆಸೆ ಪಟ್ಟುಕೊಂಡು ಆ ವಸ್ತು ಯಾವುದರಿಂದ ಕ್ರಿಯೇಟ್ ಆಗಿದೆ ಅಂದ್ರೆ ಗುಣಗಳಿಂದ. ಆ ಗುಣಗಳಿಂದ ಕ್ರಿಯೇಟ್ ಆದ ವಸ್ತು ನಮ್ಮನ್ನ ಬಂಧನಕ್ಕೆ ಒಳಪಡಿಸ್ತದೆ. ಐಹಿಕ ಪ್ರಕೃತಿಯ ಪ್ರಭಾವಕ್ಕೆ ಸಿಕ್ಕಿರುವ ನೆಕ್ಸ್ಟ್ ಪ್ಯಾರ, ಪ್ರತಿಯೊಂದು ಜೀವಿಗೂ ಒಂದು ವಿಶಿಷ್ಟ ದೇಹವು, ಅದಕ್ಕೆ ಅನುಗುಣವಾಗಿ ಒಂದು ವಿಶಿಷ್ಟ ರೀತಿಯ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳು ಇರುತ್ತವೆ. ನಮಗೆ ಬೇರೆ ಬೇರೆ ದೇಹ ಇದೆ. ಮನುಷ್ಯರಲ್ಲೂ ಬೇರೆ ಬೇರೆ ರೀತಿಯ ದೇಹದ ಅವಯವಗಳು ಬೇರೆ ಬೇರೆ ರೀತಿಯಲ್ಲಿ, ಕೆಲವರು ದಪ್ಪ, ತೆಳ್ಳಗೆ, ಎಕ್ಸೆಟ್ರಾ ಎಕ್ಸೆಟ್ರಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಹಿಂದೆ ಮಾಡಿದ ಇಂದ್ರಿಯ ಸುಖಕ್ಕೆ ಅನುಗುಣವಾಗಿ ಸಿಕ್ಕಿದೆ. ಪ್ರಕೃತಿಯ ತ್ರಿಗುಣಗಳಲ್ಲಿ 4 ವರ್ಗಗಳ ಜನರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸಂಪೂರ್ಣವಾಗಿ ಸಾತ್ವಿಕ ಗುಣದವರನ್ನು ಬ್ರಾಹ್ಮಣರು ಎಂದು ಕರೆಯುತ್ತಾರೆ. ಆದ ಕಾರಣ ಬ್ರಾಹ್ಮಣರು ಅಂತ ಹೇಳಿಕೆ ಯೋಗ್ಯರಾದವರು ಸಾತ್ವಿಕರಾಗಿರಬೇಕು, ಇಲ್ಲ ಅಂದ್ರೆ ಅದರಿಂದ ಕೆಳಗೆ ಬಂದವರಾಗಿರ್ತಾರೆ. ಹೇಳಲಿಕ್ಕೆ ಬ್ರಾಹ್ಮಣ ಕುಲ ಇರಬಹುದು, ಆದರೆ ಬ್ರಾಹ್ಮಣತ್ವ ಇರುವುದಿಲ್ಲ. ಸಂಪೂರ್ಣವಾಗಿ ರಾಜಸ ಗುಣದವರನ್ನು ಕ್ಷತ್ರಿಯರು ಎಂದು ಕರೆಯುತ್ತಾರೆ. ರಾಜಸ ಮತ್ತು ತಾಮಸ ಎರಡೂ ಗುಣಗಳಿರುವವರನ್ನು ವೈಶ್ಯರು ಎಂದು ಕರೆಯುತ್ತಾರೆ. ಸಂಪೂರ್ಣವಾಗಿ ತಾಮಸದಲ್ಲಿರುವವರಿಗೆ ಶೂದ್ರರು ಎಂದು ಹೆಸರು. ಅದಕ್ಕೂ ಕೀಳಾಗಿರುವವರು ಪ್ರಾಣಿಗಳು. ದ್ವಿಪಾದ ಎರಡು ಕಾಲು ಅಂದ್ರೆ 2 ಕಾಲಿರ್ತದೆ, ಆದರೆ ಪ್ರಾಣಿಗಳು. ಆದರೆ ಈ ಉಪಾಧಿಗಳು ಶಾಶ್ವತವಾದೂ ಅಲ್ಲ. ಇಲ್ಲಿ ಇದಕ್ಕೆ ಈ ಉಪಾಧಿ ಇದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಾವೆಲ್ಲ ಹೇಳ್ಕೊಳ್ತೇವಲ್ಲ, ಅದು ಯಾವತ್ತೂ ಶಾಶ್ವತವಾದ ವಿಚಾರ ಅಲ್ಲ. ಅದು ವರ್ಣಾಶ್ರಮ. ಇಲ್ಲಿ ಸೆಲೆಕ್ಟ್ ಆಗಿ ಪೊಸಿಷನ್, ಈ ಒಂದು ಭಗವಂತನ ಸೃಷ್ಟಿ, ಭೌತಿಕ ಸೃಷ್ಟಿ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಅವರು ಕೊಟ್ಟಂತ ಈ ಅಶಾಶ್ವತವಾದಂತಹ ಈ ಉಪಾಧಿಗೆ ನಾವು ಉಪಾಧಿಗೆ ನಾವು ಇರಬಾರದು ಅಂತ ಅಲ್ಲ, ಇರಲೇಬೇಕು. ಆದರೆ ಅದು ಶಾಶ್ವತ ಅಲ್ಲ. ಯಾಕಂದ್ರೆ ಗೋಲೋಕ ವೃಂದಾವನದಲ್ಲಿ ಹೋಗಿ ವರ್ಣಾಶ್ರಮ ಇರುವುದಿಲ್ಲ.
ಆದರೆ ಭೂಲೋಕದಲ್ಲಿ ಅದು ಬೇಕೇ ಬೇಕು. ಅದಿಲ್ಲ ಅಂತ ಹೇಳಿದ್ರೆ ಭಕ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ನಿನ್ನೆ ಮೊನ್ನೆ ಕ್ಲಾಸಲ್ಲಿ. ಹೇಗೆ ನಾವು ವರ್ಣಾಶ್ರಮದನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ನಮಗೆ ಭಕ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ನಾವು ಬ್ರಾಹ್ಮಣರೋ, ಕ್ಷತ್ರಿಯರೋ, ವೈಶ್ಯರೋ ಅಥವಾ ಏನಾದರೂ ಆಗಿರಬಹುದು. ಏನಿದ್ದರೂ ಈ ಜನ್ಮವು ತಾತ್ಕಾಲಿಕ. ಬದುಕು ತಾತ್ಕಾಲಿಕವಾದರೂ ಮತ್ತು ಮುಂದಿನ ಜನ್ಮದಲ್ಲಿ ಏನಾಗುತ್ತೇವೆ ಎಂದು ತಿಳಿಯದಿದ್ದರೂ ಮಾಯಾಶಕ್ತಿಯ ಸಂಮೋಹನದಿಂದ ನಾವು ಬದುಕಿನ ದೈಹಿಕ ಪರಿಕಲ್ಪನೆಯಲ್ಲಿಯೇ ನಮ್ಮ ವಿಷಯವನ್ನು ಯೋಚನೆ ಮಾಡುತ್ತೇವೆ. ನಾವು ಅಮೆರಿಕನ್ನರು, ಭಾರತೀಯರು, ರಷ್ಯನರು ಅಥವಾ ಬ್ರಾಹ್ಮಣ, ಹಿಂದೂ, ಮುಸ್ಲಿಂ ಇತ್ಯಾದಿಯಾಗಿ ಯೋಚಿಸುತ್ತೇವೆ. ನಾವೆಲ್ಲ ಹೇಳ್ತೇವೆ ನಾವು ಭಾರತೀಯರು, ನಾವು ರಷ್ಯನ್ನರು, ಈ ರೀತಿ. ನಾವು ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಸಿಕ್ಕಿಬಿದ್ದರೆ ದೇವೋತ್ತಮ ಪರಮ ಪುರುಷನನ್ನು ಮರೆತು ಬಿಡುತ್ತೇವೆ. ಆತನು ಎಲ್ಲ ಗುಣಗಳ ಹಿಂದಿದ್ದಾನೆ. ಪ್ರಕೃತಿಯ ಈ ಮೂರು ಗುಣಗಳಿಂದ ಭ್ರಮೆಗೆ ಒಳಗಾದ ಜೀವಿಗಳು ಈ ಐಹಿಕ ಹಿನ್ನೆಲೆಯ ಹಿಂದೆ ದೇವೋತ್ತಮ ಪರಮ ಪುರುಷ ಇದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಭಗವಂತನೇ ಹೇಳ್ತಿದ್ದಾನೆ, ಈ ಗುಣದ ಆಧೀನದಲ್ಲಿರುವವರು ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಮನುಷ್ಯರು, ದೇವತೆಗಳು, ಪ್ರಾಣಿಗಳು ಇತ್ಯಾದಿ ಹಲವಾರು ಬೇರೆ ಬೇರೆ ವರ್ಗಗಳ ಜೀವಿಗಳಿದ್ದಾರೆ. ಪ್ರತಿಯೊಬ್ಬರೂ ಐಹಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅವರೆಲ್ಲರೂ ದಿವ್ಯನಾದ ದೇವೋತ್ತಮ ಪುರುಷನನ್ನು ಮರೆತಿದ್ದಾರೆ. ರಾಜಸ ಮತ್ತು ತಾಮಸ ಗುಣದವರು ಮತ್ತು ಸಾತ್ವಿಕ ಗುಣದವರು ಸಹ ಪರಾತ್ಪರ ಸತ್ಯದ ನಿರಾಕಾರ ಬ್ರಹ್ಮನ್ ಪರಿಕಲ್ಪನೆಯಾಚೆ ಹೋಗಲಾರರು. ಅದಕ್ಕೆ ಹೇಳುದಲ್ಲ, ಎಲ್ಲರೂ ಏನ್ ಹೇಳ್ತಾರೆ, ಸತ್ತ ಮೇಲೆ ಕೆಲವರು ಸ್ವರ್ಗಕ್ಕೆ ಹೋಗುದು ಅಂತ ಹೇಳ್ತಾರೆ, ಕೆಲವರು ಬ್ರಹ್ಮ ಐಕ್ಯ ಆಗಿದೆ ಅಂತ ಹೇಳ್ತಾರೆ. ಅದರಿಂದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅಂತ ಹೇಳುವಂತ ಸತ್ ಚಿತ್ ಆನಂದ ವಿಗ್ರಹನಾದಂತಹ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಈ ಮೂರು ಗುಣಗಳಲ್ಲಿರುವಾಗ. ಜಾಸ್ತಿ ಅಂತ ಹೇಳಿದ್ರೇನು, ಬ್ರಹ್ಮ ಐಕ್ಯ. ನಾವೆಲ್ಲ ಬ್ರಹ್ಮ ಐಕ್ಯ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್, ಅದು ನಮಗೆ ಅರ್ಥ ಆಗಿದೆ, ಇಂದ್ರಿಯ ತೃಪ್ತಿ. ಅದು ಹೈಯೆಸ್ಟ್ ಲಾಸ್ಟ್ ಸ್ನೇರ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್ ಹೇಳ್ತಾರೆ. ಅದು ಲಾಸ್ಟ್ ಸ್ನೇರ್ ಅಂದ್ರೆ ಕಡೆಯ ಗಾಳಿ, ಲಾಸ್ಟ್ ಕರ್ಕೊಂಡು ಹೋಗೋ ಗಾಳಿ. ಅದು ಆ ಗಾಳಿ ಯಾವುದು? ಇದೇ ಬ್ರಹ್ಮ ಐಕ್ಯ ಅಂತ ಹೇಳುವಂತಹ ಗಾಳಿ. ಪರಮ ಪ್ರಭುವಿನ ವೈಯಕ್ತಿಕ ಲಾಸ್ಟ್ ಬಸ್ ಅಂತ ಹೇಳ್ತಾರೆ. ಇಲ್ಲರೇ ಈಗ ಊರಲ್ಲೆಲ್ಲ, ಹಳ್ಳಿಗಳಲ್ಲೆಲ್ಲ, ಇದು 9 ಗಂಟೆಗೆ ಲಾಸ್ಟ್ ಬಸ್, ಅದು ಮಿಸ್ ಆದ್ರೆ ಮತ್ತೆ ಇಲ್ಲೇ ಇರಬೇಕಾಗ್ತದೆ, ಮತ್ತೆ ನಿಮ್ಗೆ ಬೇರೆ ವಾಹನ ಯಾವ್ದು ಸಿಗುದಿಲ್ಲ. ಅದೇ ರೀತಿಯಲ್ಲಿ ಇಂದ್ರಿಯ ತೃಪ್ತಿಯ ಲಾಸ್ಟ್ ಬಸ್ ಇದೆಯಾ? ಎಷ್ಟು ಡೇಂಜರಸ್ ಬಸ್ ಅಂದ್ರೆ ಅದಕ್ಕೆ ಹೋದವರು ವಾಪಸ್ ಬರುದು ಸಹ ಕಷ್ಟ. ಆ ಬಸ್ಸಿನಲ್ಲಿ ಹೋದ್ರೆ ಕತ್ತಲೆಗೆ ಎಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬಸ್ಸಿಗೆ ಹತ್ತದೇ ಬೇಡ ನಾವು. ಪರಮಪ್ರಭುವಿನ ವೈಯಕ್ತಿಕ ಸ್ವರೂಪದಲ್ಲಿ ಎಲ್ಲ ಸೌಂದರ್ಯ, ಶ್ರೀಮಂತಿಕೆ, ಜ್ಞಾನ, ಶಕ್ತಿ, ಕೀರ್ತಿ ಮತ್ತು ತ್ಯಾಗಗಳು ಸೇರಿವೆ. ಜೀವಿಗಳು ಪ್ರಭುವಿನ ಸನ್ನಿಧಿಯಲ್ಲಿ ಗೊಂದಲಕ್ಕೆ ಒಳಗಾಗುತ್ತಾರೆ. ಏನಿದು? ಪರಮಪ್ರಭುವಿನ ವೈಯಕ್ತಿಕ ಸ್ವರೂಪದಲ್ಲಿ ಎಲ್ಲ ಸೌಂದರ್ಯ, ಶ್ರೀಮಂತಿಕೆ, ಜ್ಞಾನ, ಶಕ್ತಿ, ಕೀರ್ತಿ ಮತ್ತು ತ್ಯಾಗಗಳು ಸೇರಿವೆ. ಜೀವಿಗಳು ಪ್ರಭುವಿನ ಸನ್ನಿಧಿಯಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ. ಯಾರಾದ್ರೂ ಇಂಗ್ಲಿಷ್ ಪುಸ್ತಕ ಉಂಟಾ? ಆಂಗ್ಲ ಭಾಷೆಯ ಪುಸ್ತಕ, ಭಗವದ್ಗೀತೆ ಇದ್ರೆ ಇದೊಂದು ಸೆಂಟೆನ್ಸ್ ನೋಡ್ತೀರಾ? ನೋಡ್ತೀರಿ ಯಾರಾದ್ರೂ ಇದ್ರೆ? ಎಲ್ಲರೂ ಇಂಗ್ಲಿಷ್ ಅಲ್ಲಿ ನೋಡಿ. ಸಾತ್ವಿಕ, ಈ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಯಾವುದು ಅಂತೇಳಿ. ಸಾತ್ವಿಕ ಗುಣದವರಿಗೆ ಸಹ ಅರ್ಥವಾಗದಿದ್ದರೆ ರಾಜಸ ಮತ್ತು ತಾಮಸ ಗುಣದವರ ಪಾಡೇನು? ಓಕೆ. ಇಲ್ಲಿ ಅರ್ಥ ಆಯ್ತು. ಜೀವಿಗಳು ಪ್ರಭುವಿನ ಸನ್ನಿಧಿಯಲ್ಲೇ ಗೊಂದಲಕ್ಕೊಳಗೋಗ್ತಾರಂತ ಹೇಳಿದ್ರೆ, ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರಬಹುದು, ಹಾಗೆ ಅಂತೇಳಿ ಅವರಿಗೆ ಭಕ್ತಿ ಇದೆ, ಕೃಷ್ಣನ ಬಗ್ಗೆ ಯೋಚನೆ ಇದೆ ಅಂತ ಹೇಳಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಈ ರೀತಿಯಲ್ಲಿ ಸತ್ವ ಗುಣದ ಅಧೀನದಲ್ಲಿ ಇರಬಹುದು ಅಂತ ಹೇಳಿ. ಭಗವಂತನ ನೇರ ಸಂಪರ್ಕದಲ್ಲಿ, ಅಂದ್ರೆ ಭಗವಂತನ ನೇರ ಸಂಪರ್ಕ ಅಂದ್ರೆ ಭಗವಂತನ ವಿಗ್ರಹದ ಹತ್ತಿರವೇ ಇದ್ದುಕೊಂಡು ಸತ್ವಗುಣಕ್ಕೆ ಬಂದರೂ ಕೂಡ ಅರ್ಥ ಆಗದಿರುವವರಿಗೆ ಇನ್ನು ರಾಜಸ ಮತ್ತು ತಾಮಸ ಗುಣದವರಿಗೆ ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಕೃಷ್ಣನ ಬಗ್ಗೆ ಅಂತ. ಅದ್ಭುತ. ಕೃಷ್ಣ ಪ್ರಜ್ಞೆಯು ಐಹಿಕ ಪ್ರಕೃತಿಯ ಈ 3 ಗುಣಗಳನ್ನು ಮೀರಿದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿರುವವರು ವಾಸ್ತವವಾಗಿ ಮುಕ್ತಿಯನ್ನು ಪಡೆಯುತ್ತಾರೆ. ಆದ ಕಾರಣ ಈ ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ಯಾವುದು ಬಂಧನ ಅಲ್ಲ. ನಿಜವಾದ ಬಂಧನ ಯಾವುದು ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ. ನಮ್ಮ ಮನಸ್ಥಿತಿ ಯಾವತ್ತು ಮನಸ್ಸು ಕೃಷ್ಣನ ಕಡೆಗೆ ಇದ್ರೆ, ಆಗ ಯಾವ ಗುಣದಲ್ಲಿ ಇರಲಿ ನಾವು, ಸತ್ವ, ರಜ, ತಮ ಗುಣ ಅಂದ್ರೆ
ಆ ಗುಣ ನಮ್ಗೆ ಬೇಕೇ ಬೇಕು ಕಾರ್ಯ ಮಾಡ್ಲಿಕ್ಕೆ. ಆ ಗುಣದಲ್ಲಿ ಇದ್ರೂ ಅದು ತೊಂದರೆ ಕೊಡುದಿಲ್ಲ. ಯಾಕಂದ್ರೆ ಕೃಷ್ಣ ಇದ್ದಾನೆ ನಮ್ಮ ಮನಸ್ಸಲ್ಲಿ ಯಾವತ್ತು. ಆದ ಕಾರಣ ನಮ್ಮ ಉದ್ದೇಶ ಯಾವತ್ತೂ ನಾವು ಕೃಷ್ಣನನ್ನ ಚಿಂತನೆ ಮಾಡ್ಬೇಕು. ನಾವು ಯಾವುದೇ ಕೆಲಸ ಮಾಡ್ತಿರ್ಲಿ, ಕರೆಂಟ್ಲಿ ವರ್ಣಾಶ್ರಮಕ್ಕೆ ಅನುಗುಣವಾಗಿ ನಾವು ಯಾವುದೇ ಕೆಲಸ ಮಾಡ್ಲಿ, ಆದ್ರೆ ನಾವು ಭಕ್ತರಾದ್ರೆ ಇದು ಯಾವುದು ಬಂಧನ ಅಲ್ಲ. ಭಗವಂತನ ಭಕ್ತರಾದ್ರೆ ಇದು ಯಾವುದು ಬಂಧನ ಅಲ್ಲ. ಶ್ಲೋಕ 14 ದೊಡ್ಡದಿದ್ರೆ ನಾಳೆ ಮಾಡ್ತೇವೆ. ತುಂಬಾ ದೊಡ್ಡದಿದೆ, ನಾಳೆ ಮಾಡೋಣ. ಇಂಪಾರ್ಟೆಂಟ್ ಶ್ಲೋಕ ಇದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಇದು ತುಂಬಾ ನೀವು ಯಾವ ಇಂಪಾರ್ಟೆಂಟ್ ಈ ಶ್ಲೋಕ. ಓಕೆ ಮಾತಾಜಿ, ಒಂದ್ ನಿಮಿಷ. ದೇವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಸೇಮ್ ಈಗ ಇಷ್ಟವರೆಗೆ ಡಿಸ್ಕಷನ್ ಮಾಡಿದ್ದೇವಲ್ಲ, ಎಷ್ಟು ಕಷ್ಟ ಈ ಮಾಯೆಯಿಂದ ಹೊರಗೆ ಬರ್ಲಿಕ್ಕೆ ಅಂತ ಹೇಳೋದನ್ನ ಭಗವಂತ ಇನ್ನೂ ಸ್ಟ್ರೆಸ್ ಮಾಡ್ತಿದ್ದಾರೆ ಈ ಶ್ಲೋಕದಲ್ಲಿ. ಎಸ್ ಮಾತಾಜಿ. ಯಾವ್ದು ಕೇಳಿದ್ರೆ ಪ್ರಭು ಬುಕ್ ಇಂದ ಇಂಗ್ಲಿಷ್